ನ್ಯೂಸವ್ರು ಹೇಳ್ತಾರೆ ಬಿಡಿ, ಅವ್ರು ಸಾವಿರ ಹೇಳ್ತಾ ಇದ್ದಾರೆ. ಅದೇನೋ ಇಲ್ಲೇ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತ ಹೇಳ್ತಿದ್ದಾರೆ. ಫಸ್ಟು ಒಂದು ಯಾವುದೇ ಒಂದು ವಿಷಯ ಚರ್ಚೆ ಆಗ್ತಾ ಇದೆ ಅಂದಾಗ ಅದು ಕುಲಕ್ಷಿತವಾಗಿ ತಿಳ್ಕೊಂಡು ಮಾತಾಡಬೇಕು ಫಸ್ಟ್ ಆಫ್ ಆಲು. ಇನ್ನೂ ಅದು ಅವರು ಅಪರಾಧಿ ಅಂತಾರೆ ಡಿಸೈಡೇ ಆಗಿಲ್ಲ, ಇನ್ನೂ ಆಗಲೇ ಅವ್ರು ಮಾಡಿದ್ದಾರೆ ಅಂತೆಲ್ಲ ಹೇಳಿ ರೂಮರ್ ಹಬ್ಬಿಸ್ತಾ ಇದ್ದಾರೆ. ಬಟ್ ಇದು ಮಾಡಿ ಇದು ಎಷ್ಟು ಮಟ್ಟಿಂದ ಸರಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸರ್. ಯಾಕೆ ದರ್ಶನ್ ಒಬ್ಬರೇ ಕಾಣುತ್ತಾರೆ ಅವ್ರ ಕಣ್ಣಿಗೆ, ನ್ಯೂಸ್ ಅವ್ರಿಗೆ, ಬೇರೆ ಯಾರೂ ಕಾಣ್ತಾ ಇಲ್ವಾ? ಎಷ್ಟೋ ಜನ ಇದ್ದಾರೆ ಸರ್, ಎಷ್ಟೋ ಅಪರಾಧಿಗಳಿಗೆ ಅವರು ಶಿಕ್ಷೆನೇ ಕೊಟ್ಟಿಲ್ಲ. ದರ್ಶನ್ ಮಾತ್ರ ಬಂದ ತಕ್ಷಣ ದರ್ಶನ್ ಮಾತ್ರ ಕಣ್ಣು ಕಾಣ್ತಾರೆ ಸರ್. ಇದು ನಾನು ಹೇಳೋದು ಇಷ್ಟೇ ಸರ್, ಅವ್ರು ಇನ್ನೂ ಪ್ರೂವ್ ಆಗ್ದೇ ಅವ್ರ ಬಗ್ಗೆ ಬೇರೆ ಬೇರೆ ನ್ಯೂಸ್ ಹರಡ್ಸೋದು ದಯವಿಟ್ಟು ನ್ಯೂಸ್ ಇರೋದು ತುಂಬ ಒಳ್ಳೆಯದು. ನಾಳೆ ಅದು ಪ್ರೂವ್ ಆದಮೇಲೆ ಅದು ಏನು ಪ್ರೂವ್ ಆದಮೇಲೆ ಅವ್ರು ಏನು ಬೇಕಾದ್ರೂ ಮಾಡಲಿ, ಅದು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಪ್ರೂವ್ ಆಗಿದ್ದಕ್ಕಿಂತ ಮುಂಚೆ ಈಗಲೇ ಅದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟು ಮಟ್ಟಿಗೆ ಸರಿಯಲ್ಲ ಅನ್ಸುತ್ತೆ ಸರ್ ನನ್ನ ಪ್ರಕಾರ. ಹಾಗೆ ಆಗಲಿ ಸರ್, ಈಗ ನಮಗೆ ಎಷ್ಟು ಅಭಿಮಾನಿಯಾಗಿ ನಮಗೆ ಎಷ್ಟು ನೋವಾಗ್ತಾ ಇದೆ ಅಂದಾಗ ಈಗ ಅವ್ರ ಮಗಂಗೆ ಎಷ್ಟು ನೋವಾಗಿರಬೇಡ ಯೋಚನೆ ಮಾಡಿ. ಹೌದು ಸರ್, ಆ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ, ಬಟ್ ಅದು ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಇಂಥವ್ರು ಅಂತ ಗೊತ್ತಾದ ಮೇಲೆ ಅದಕ್ಕೇನು ಅದಾಗುತ್ತೆ, ನಾವು ಅಭಿಮಾನಿಗಳ ಕಡೆಯಿಂದ ಏನಾಗಬೇಕು ಅದು ಮಾಡೇ ಮಾಡ್ತೀವಿ ಸರ್. ಬಟ್ ಅದು ಪ್ರೂವ್ ಆಗದೇ ಇವರು ಒಬ್ಬರು ದರ್ಶನ್ ಮೇಲೆ ಬ್ಲೇಮ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಸರ್? ಅದು ಎಲ್ಲರಿಗೂ ಇಡೀ ನಮ್ಮ ಕರ್ನಾಟಕ ಜನತೆಗೆ ಗೊತ್ತು. ಬಾಸ್ ವಿಷಯ ತೊಗೊಂಡು TRP ಹೈ ಲೆವೆಲ್ ನಂಬರ್ 1 ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬಾಸ್ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ. ಆದರೂ ಬಿಂಬಿಸಿ ಪರವಾಗಿಲ್ಲ ಸರ್, ಅವ್ರ ಕಾರ್ಯ ಅವ್ರು ಮಾಡ್ತಾಯಿದ್ದಾರೆ. ಬಾಸ್ತಿ ಏನು ಅಂತ ಗೊತ್ತಾಗಲಿ, ನಾಳೆ ದಿವಸ ಅವ್ರದ್ದು ಪ್ರೂವ್ ಆದಮೇಲೆ ನಾವೇನಂತ ಅಭಿಮಾನಿಗಳು ತೋರಿಸ್ತೀವಿ ಸರ್ ಮೀಡಿಯಾದವ್ರಿಗೆ. ಅಕಸ್ಮಾತ್ ದರ್ಶನ್ ಸರ್ ಅವರು ಅಪರಾಧಿ ಅಂತಂದು ಸಾಬೀತಾದರೆ ಅಭಿಮಾನಿಗಳವ್ರ ಜೊತೆ ನಿಲ್ತಾರಾ ಹೆಂಗೆ ಸರ್? ಅದು ಈಗ ಇವತ್ತಿಂದಲ್ಲ ಸರ್, ನಾನು ಬುದ್ಧಿ ಬಂದಾಗಿಂದ ನಂದು ಡಿ ಬಾಸ್ ಅಭಿಮಾನಿ ಆಗಿರೋದು. ಬಟ್ ನಾವು ಅಭಿಮಾನಿಗಳು ಅಷ್ಟೇ ಸರ್, ಇವತ್ತು ತಪ್ಪು ಮಾಡಿದ್ದಾರೆ ಅಂತ ಬಾಸಿರ ಗೊತ್ತಾಯಿತು ಅಂದರೆ ಅದಕ್ಕೆ ನಾವು ಸರ್ ಏನಿದೆ ಕಾನೂನು ತಲೆ ಬಾಗ್ತೀವಿ. ಹಂಗಂತ ಬಾಸ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್, ಅದಂತೂ ಖಂಡಿತ ಸರ್. ಇರ್ಬೋದು ತಪ್ಪು ಆಗಿದೆ ಅಂತ 100% ಗೊತ್ತಾದರೂ ಕೂಡ ಅದಕ್ಕೆ ನಾವು ಸಾಗ್ಲೇನೆ, ಆದರೆ ಬಾಸ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್. ಈಗ ಮನೇಲೇ ಸರ್ ನಾವು ಇರ್ತೀವಿ, ನಮ್ಮ ತಂದೆ ತಾಯಿ ಇರ್ತಾರೆ. ಈಗ ಮಕ್ಕಳೇನೋ ತಪ್ಪು ಮಾಡಿಬಿಡ್ತಾರೆ, ಹಂಗಾರೆ ತಂದೆ ತಾಯಿ ಮಕ್ಕಳನ್ನ ಆಚೆ ಬಿಸಾಕ್ಬಿಡ್ತಾರೆ ಸರ್. ಏನೋ ಬುದ್ಧಿ ಹೇಳಿ ಮನೇಲಿ ಹೇಳ್ತಾರಲ್ಲ ಸರ್, ಅದೇ ಥರ ನಾವು ಅವ್ರನ್ನ ದೇವ್ರ ಥರ ನೋಡ್ತಾ ಇದ್ದೀವಿ, ಒಂದು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಸರ್. ಅವ್ರು ಏನೇ ಮಾಡಿದ್ರು ನಮ್ಗೆ ಸರಿಯೇ, ಬಟ್ ಆ ವಿಷಯದಲ್ಲಿ ತಪ್ಪು ಅಂತ ಗೊತ್ತಾದಾಗ ಅದು ನಾವು ತಲೆ ಬಾಗ್ತೀವಿ. ಹಾಗಂತ ದರ್ಶನ ಅದೇ ಕಾರಣಕ್ಕೂ ಬಿಡ್ಕೊಳ್ಳೋ ಮಾತೇ ಇಲ್ಲ ಸರ್. ಸರ್ ನಾನು ನ್ಯೂಸ್ವರ್ಗೆ ಒಂದೇ ಮಾತು ಕೇಳೋದು, ಈಗ ದರ್ಶನ ಅಭಿಮಾನಿಗಳು ಡ್ಯಾಶ್ ಅಂತಿದ್ದಾರಲ್ಲ ಸರ್. ಓಕೆ, ಈಗ ಅದು ನಮ್ಮ ಬಾಸ್ ಏನಾದರೂ ತಪ್ಪು ಆಗಿದೆ ಅಂತ ಗೊತ್ತಾದಾಗ ಅದು ನಾವು ಅಗ್ರಿ ಅವಾಗಲೇ ಹೇಳ್ದಾಗೆ ಸರ್. ಈಗ ಡ್ಯಾಶ್ ಅಂತ ಹೇಳ್ತೀರ ಸರ್, ಅವ್ರಿಗೆ ಒಂದೇ ಒಂದು ಕ್ವಶನು, ಅವ್ರು ಸಾಚಗೋಳ ಎದೆ ಮಾಡ್ಕೊಂಡು ಹೇಳಿ ಸರ್. ನಾನು ಅವ್ರು ಸಾಚಗೋಳ ಅಂತ ಪ್ರೂವ್ ಮಾಡಲಿ ಸರ್. ನಾನು ಮಧ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಿದ್ದೀನಲ್ಲ ಸರ್, ನಾನು ತಲೆ ಬೋಳಿಸ್ಕೊಂಡು ನಾನು ತಿರುಗ್ತೀನಿ. ಮೀಡಿಯಾದವರು ದರ್ಶನ್ ಮೂವಿಗಳು ರಿಲೀಸ್ ಆದಾಗ ಎಲ್ಲಿ ಹೋಗಿದ್ರು ಸರ್? ಎಲ್ಲಿ ಸಾಯ್ತಾ ಇದ್ರು? ಯಾವ ಬಿಲದಲ್ಲಿ ಔದ್ಕೊಂಡಿದ್ರು? ಅವಾಗ ದರ್ಶನ್ ಕಾಣಿಲ್ವಾ? ಏನು ಸಮಾಜ ಏನು ಗೌರವ ಇದೆ ಹೇಳಿ? ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ಅಂತ, ಅದನ್ನು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಪ್ರತಿಯೊಬ್ಬ ಒಂದು ಬಡವನಿಗೂ ನ್ಯಾಯ ಕೊಡಿಸ್ಬೇಕು. ಆ ಕೆಲಸ ಅವ್ರು ಫಸ್ಟು ಅವ್ರ ಅಪ್ಪಂಗೆ ಕೊಟ್ಟಿದ್ರೆ ಮಾಡೋಕ್ಕೆ ಹೇಳಿ. ಫಸ್ಟು ಸರ್, ಎಷ್ಟೋ ಕೆಲವ್ರಿಗೆ ಅನ್ಯಾಯ ಆಗಿದೆ. ಈಗ ಮೊನ್ನೆನೇ ಒಬ್ಬ ಹುಡುಗಿನ ಚಾಕು ತಂದು ಚುಚ್ಚಿದ್ರು, ಅವಾಗ ಎಲ್ಲೋಗಿರು ಸರ್ ಮೀಡಿಯಾದವರು? ಇದೇ ಮಂಡ್ಯದಲ್ಲಿ ಒಂದು 6 ತಿಂಗಳು ಒಂದು ವರ್ಷದ ಹಿಂದೆ ಒಬ್ಬ ಸ್ಕೂಲ್ ಮೇಸ್ಟ್ರು SLC ಹುಡುಗಿ ಟ್ಯೂಷನ್ಗೆ ಹೋದಾಗ ಆ ಹುಡುಗಿನ ಕರ್ಕೊಂಡು ಹೋಗಿ ರೇಪ್ ಮಾಡಿಬಿಟ್ಟು ಕೊಲೆ ಮಾಡಾಕ್ತಾ, ಅವಾಗ ಎಲ್ಲೋಗಿರು ಸರ್ ಮೀಡಿಯಾದವರು? ಅವ್ರು ನ್ಯಾಯ ಕೊಡಿಸಿದಾರಾ? ಈಗ ದರ್ಶನ್ ಬಂದಾಗ ದರ್ಶನ್ ಕಾಣ್ತಾ ಇದ್ದಾರಲ್ವಾ? ಹೌದು ಸರ್, ಕೊಡಿಸ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಫಸ್ಟು ಎಲ್ಲರೂ ಒಂದೇ ತಕ್ಕಡಿ ತೂಗ ಕೇಳಿ, ಅವಾಗ ಮಾತಾಡ್ತೀವಿ. ಇದು ಮಿಂಡ್ರು ಕೊಡ್ತಾರೆ ಕೆಲಸ ಮಾಡೋದು, ಇಂಥ ಕೆಲಸಗಳು. ಅವರು ಅಭಿಮಾನಿ ಅಂತ ಹೇಳ್ತಾ ಇಲ್ಲ. ತಪ್ಪು ನಮ್ಮ ಬಾಸ್ ತಪ್ಪು ಮಾಡಿದರೆ ತಪ್ಪು ಶಿಕ್ಷೆ ಆಗಲೇಬೇಕು. ಅದು ಇನ್ನೂ ಆಗಲಿ, ಡಿಸೈಡ್ ಆದಮೇಲೆ ನಾವೇ ಹೇಳ್ತೀವಲ್ಲ ಸರ್, ನಾವೇ ಮುಂದೆ ಇರ್ತೀವಿ, ರೋಡ್ ನಿಂತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಬಾಸ್ ಬಗ್ಗೆ ನಾವೇ ಧಿಕ್ಕಾರಕ್ಕೆ ಹೋಗ್ತೀವಿ, ನೀವು ಮಾಡಿದ ತಪ್ಪು ಸರ್ ಅಂತ.